ಓ ಬಾ ಜಯಣ್ಣ. ಕಮಲಕ್ಕ, ಹಾ ಹೇಳಣ್ಣ. ಈ ಪ್ರೈಮರಿ ಸ್ಕೂಲ್ನಾಗೆ ಒಂದು ಪದ್ಯ ಆಯ್ತು ಗೊತ್ತವ? ಯಾವ್ದಣ್ಣ? ಆಹಾ ಬಂತು ಸುಂಠರ ಗಾಳಿ, ಓಹೋ ಬಂತು ಸುಂಠರ ಗಾಳಿ ಅಂತ. ಏನಿದು ಧೂಳಿ, ಓಹೋ ಗಾಳಿ, ಸುಳಿಯುತ್ತ ಬಂತೈ ಸುಂಟರ ಗಾಳಿ ಅಂತ. ಅದೇನ ಬಾಯ್ಪಾಠ ಮಾಡ್ಕೊಂಡ್ಬಿಟ್ಟು. ಅಯ್ಯೋ ಅಣ್ಣ, ಬಾಯ್ಪಾಠ ಮಾಡಿ ಹೇಳ್ದೆ ಹೋಗಿದ್ರೆ ಚೆನ್ನಾಗ್ ಬೀಳೋದು. ಅಯ್ಯೋ ಗಿಣ್ಣು ಕೊಡಿಯೋರು ಮೇಷ್ಟ್ರು. ಅಲ್ಲ ಅದೇನ ತಿರಿಕೊಂಡು ಈ ಚಂಡಮಾರುತ ಮತ್ ಬತ್ಲೆ ಅದಲ್ಲಣ್ಣ. ಹೂಕಪ್ಪ ಬತ್ವ ಕಟಾವ್ ಮಾಡುದು ಬ್ಯಾಡ್ವು, 2 ದಿವ್ಸ ಒಳವಾಯ್ತತೆ, 3ನೇ ದಿವ್ಸಕ್ಕೆ ಮೋಡ ಮುಚ್ಕತ್ತೆ. ಕಷ್ಟ ಆಗ್ಬಿಟ್ಟದ ನನ್ ಪರಿಸ್ಥಿತಿ. ಕಷ್ಟ ಅಂತಿದ್ದಂಗೆ ನೆಪ್ಪ ಆಯ್ತು ನೋಡು. ನಮ್ ನಿಂಗಣ್ಣಿಲ್ವಾ ಅಮ್ಮ, ಆ ಮಳೆಯ ಬರೋದಕ್ಕಿಂತ ಮುಂಚೆಯೇ ಭತ್ತನ ಕಟಾವ್ ಮಾಡ್ಬಿಟ್ಟು ಹಂಗಿಯೇ ಗದ್ದೆಲ್ ಬಿಟ್ಬಿಟ್ಟಿದ್ದ. ಮೆದೆ ಹಾಕ್ಲಿಲ್ವಾ? ಇಲ್ಲಕ್ಕವ ನಾಡೆ ಕಾಕಳಮ್ಮ ಅನ್ಕೊಂಡ್ ಬಿಟ್ಬಿಟ್ಟ. ಹಿಡ್ಕತ್ತು ನೋಡು ಮಳೆ. ಆಮೇಲೆ ಅಮ್ಮ ತಲೆ ಮೇಲೆ ಕೈಯ ಇಟ್ಕೊಂಡು, ಅಪ್ಪಪ್ಪೋ ಏನ್ ಹಿಂಗ ಆಗ್ಬಿಡ್ತಲ್ಲ, ನಾನು ಇಡ್ ದಿನ ಕಾಕೊಂಡ್ ಬಂದದ್ದು ಹಿಂಗೆ ಕಷ್ಟಕ್ಕೆ ಸಿಗಾಕೊಂಡ್ಬಿಟ್ನಲ್ಲ ಅಂತ ಅನ್ಬಿಟ್ಟು ಬೇಸರ ಮಾಡ್ಕೊಂಡ್ಬಿಟ್ಟಿದ್ದಕ್ಕವ. ಬಿಟ್ರು ಆಗುದಿಲ್ಲ, ಮಳೆ ಬಂದು ಕಾಳೆಲ್ಲ ನೆಲಕ್ ಬಿದೋಗ್ಬಿಟ್ರೆ ಮುಗ್ದೋಯ್ತು ಬಿಡು, ಬರುದಿಲ್ಲ. ಅಯ್ಯೋ ಅಣ್ಣ, ಈ ರಾಗಿ ಕಟಾವಿ ಬಂದದಲ್ಲ, ಮಳೆ ಹಿಡ್ಕೊಬಿಟ್ರೆ ರಾಗಿ ಅಲ್ಲೇ ಚಿಗುರ್ ಬಿಡ್ತದ ತೆನೆನಲ್ಲೇ. ಅಲ್ಲೇ ಪೈರು ತೆನೆಯಿಂದಲೇ ಉಟ್ಕೊಬಿಡ್ತದ. ಆ ಪರಿಸ್ಥಿತಿ ಏನ್ಕೂವೆ ಹೊಸಿ ಭತ್ತ ಕಟಾವ್ ಮಾಡೋರು ಯೋಚನೆ ಮಾಡ್ಕೊಂಡು ಮಾಡ್ಬೇಕಣ್ಣ. ಅಲ್ಲಕ್ಕಪ್ಪ, ಈ ಕಟಾವ್ ಮಾಡ್ಬಿಡ್ತಾರೆ, ಮಳೆ ಬಂದ್ಬಿಡ್ತದೆ, ಅದಕ್ಕೆ ಮೆದಗಿದೆ ಹಾಕಿ ಹೊಸಿ ಟಾರ್ಪಲ್ಲ ಗೀರ್ಪಲ್ಲ ಮುಚ್ಕೊಂಡ್ರೆ ಅದು ಬದುಕ್ತದೆ ಅಲ್ವಾ? ನಾವು ಬದುಕಬಹುದಲ್ವಾ? ಒಳಗಡೆ ತುಂಬಾ ದಿವಸ ಇಟ್ಕೊಬಿಟ್ರು ಮುಗ್ಲತ್ ಬಿಡ್ತದ ಕಣ್ಣು, ಅದು ಕಷ್ಟವೇ. ಈ ಮಳೆ ಬಿಡಪ್ಪ, 2 ದಿನ ಹಿಡ್ದದು, 3 ದಿನ 4 ದಿನ ಹಿಡಿತದ ಕಣ್ಣಣ್ಣ. 3 ದಿನ ಇಟ್ರೆ ಏನಾದ್ರು ಜಯಣ್ಣ? ಒಂದ್ ಕಿತ ಏನ್ ಮಾಡ್ಬೇಕು ಗೊತ್ತಾ ನಾನು ಹೇಳೋದು? ಹವಾಮಾನ ಮುನ್ಸೂಚನೆ ಕೊಡೋವೆ ಬೇಕಾದಷ್ಟು ಸಂಸ್ಥೆಗಳವೆ. ಅದ್ರ ಜೊತೆ ಸಂಪರ್ಕದಾಗಿದ್ರೆ ಅವ್ರು ಹೇಳ್ತಾರೆ, ಬತ್ತೋ ಬರಕಿಲ್ವೋ, ಬಿಸ್ಲಿರ್ತೈತೋ ಏನು ಅಂತ. ಅದನ್ನ ನೋಡ್ಕೊಂಡು ಏನ್ ಮಾಡ್ಬೇಕು, ನಾವು ನಿರ್ಧಾರ ತಗೋಬೇಕು. ಅಲ್ಲಕ್ಕಪ್ಪ, ರೇಡಿಯೋನಾಗ ಹೇಳೋದಿಲ್ವಪ್ಪ, ಅದಕ್ಕೆ ಕೃಷಿ ಕಾರ್ಯಕ್ರಮ ಬರ್ತದಲ್ಲ, ಆಯ್ತಾ? ಅಲ್ಲಿ ಕೇಳ್ಬೇಕು, ಯಾವತ್ ಮಳೆ ಬಂದದ್ದು, ಏನೇನ್ ಮಾಡ್ಬೇಕು, ಎಷ್ಟು ಹುಷಾರಾಗಿರ್ಬೇಕು ಅನ್ನೋದೆಲ್ಲ ಹೇಳ್ತಿರ್ತಾರಲ್ಲ, ಅದನ್ನಾದ್ರೂ ಕೇಳ್ಕೋಬೇಕಲ್ವಾ ಚಂದ್ರಣ್ಣ? ಈಗ ಮಂಡ್ಯದಾಗೇನೋ ಕನ್ನಡ ಹಬ್ಬ ನಡೀತದಂತಲ್ಲ, ಅದಕ್ಕ ಹೋಗ ಮುನ್ನ ಬೆಟ್ಟ ಹತ್ಬಿಟ್ಟು ಹೋಗುಮ. ಚಾಮುಂಡಿ ಬೆಟ್ಟನ ಅಂತ ಆಸೆ ಯಾಕ ನಿಂಗೆ? ಕಾಲ್ನೋಯಿಸ್ಕೊಂಡು ಹೋಗ್ಬೇಕಪ್ಪ. ಬೆಟ್ಟಗಳದ್ದೇನೋ ದಿನ ಅದಂತಲ್ಲ, ಅದಕ್ಕೂ ಒಂದ್ ದಿನ ಇದ್ದದಪ್ಪ. ಸೈಕಂಡ್ಬಿಡು. ಬೆಟ್ಟಗಳು ಅಂದ್ರೆ ಏನ್ ಅನ್ಕೊಂಡಿದ್ದೆ? ಹಿಮಾಲಯ ಅಂತಂದ್ರೆ ಅದು ಪರ್ವತ ರಾಜ. ಅದಕ್ಕ ಏನೋ ನಮಸ್ಕಾರ ಮಾಡ್ಕೊಂಡು ಏನೋ ಹತ್ತೋರವ್ರೆ ಹಿಮಾಲಯ ಪರ್ವತ. ನಾವ್ ಅಲ್ಗಂತೂ ಹೋಗಕ್ ಆಗುದಿಲ್ಲ. ನನಗೂ ಬೋ ಆಸೆ ಇತ್ತು ಬಿಡು. ಏನ ನಾವು ಸಣ್ಣದ್ರಾಗ ಈ ಸ್ಕೂಲ್ಗೆ ಹೋಯ್ತಾ ಇದ್ದಾಗ ತೇನ್ ಸಿಂಗವ್ವ ನೆಪ್ಪ ಆಯ್ತು ನೋಡು, ತೇನ್ ಸಿಂಗು. ಇನ್ನೊಂದ್ ಹೆಸರದ ಹೇಳು ಜೊತೆಗತ್ತಿರೋದು. ಅದ್ ಯಾವ್ದಪ್ಪ ನೆಪ್ಪಗ್ ಬತ್ತಲ್ಲ, ಅದೇನು ಯಾವ್ದ ಹೇಳು? ಹೇಳವ ನೀನ್ ನೋಡು. ಯಾವ್ದು ನನ್ಗೂ ನೆಪ್ ಬರ್ತಾ ಇಲ್ಲ ನೋಡು ನೀನು ಜಯಣ್ಣ. ಈ ಮೇಷ್ಟ್ರಗಳ ತರ ಪರೀಕ್ಷೆ ಮಾಡಕ್ ಹೋಗ್ಬೇಡ. ನಮ್ಗ ಗೊತ್ತಿದ್ರೆ ಅದೇನ ಬಿರ್ನಿ ಹೇಳು, ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಕುಂತ್ಕ. ನಂಗೂ ಗೊತ್ತಿಲ್ಲ ಬಿಡು, ಸುಮ್ ಕೇಳದೆ ಅಷ್ಟೇ. ಇನ್ನೊಬ್ಬ ಹೆಣ್ಮಗ್ಳ ಹತ್ತಿದ್ಲಲ್ಲ, ಅವಳ ಹೆಸರು ಗೊತ್ತು. ಯಾರವ್ವ? ಬಚೇಂದ್ರಿ ಪಾಲ್. ಕವ್ವ, ಇವನ ಹೆಸರು ಹೇಳ್ತೀನಿ ಸುಮ್ಕಂದೆ, ಎಡ್ಮಂಡ್ ಹಿಲರಿ ಅಂತ. ಓ ಕನ್ನಡ ನೋಡು, ಈಗ ಜ್ಞಾಪಕ ಬರ್ತದೆ. ಹೆಂಗೆ ನೀವಿಬ್ರು ಹಿಂದ್ಗಡೆ ಕೂತ್ಕೊಂಡ್ ನಿದ್ದೆ ಮಾಡಿದೀರಾ, ನಾನ್ ಒಬ್ನೇ ಮುಂದ್ಗಡೆ ಕೂತ್ಕೊಂಡ್ ಪಾಠ ಕೇಳಿರೋದು. ಬುಡಪ್ಪ ತೂಕೊಡ್ಸ್ಕೊಂಡ್ ಕೇಳಿದ ನೀನು. ಹೋಗ್ಲಿ ಬಿಡು. ಪೂರ್ತಿ ಸರಿಯಾಗಿ ಹೆಸರು ಹೇಳ್ನಿಲ್ವಾ? ಸರಿ ಬಿಡಪ್ಪ. ಅದಕ್ಕ ನಿಂಗೆ ಮುಂದಕ್ ಬಂದಿರೋದು ಯಾವ್ದೋ ಹೆಸರು ಹೇಳ್ತಾವಳೆ. ಭಾರತದಿಂದ ಎಣ್ಣೈಕ ಒಂದತ್ತಲ್ಲ, ಆ ಎಣ್ಣೈಕನ ಹೆಸರ ಕಮಲ ಕೇಳವಳೆ. ಯಾಕೆ ಹೇಳು? ಅವಳು ಎಣ್ಣಲ್ವಪ್ಪ. ಆಮೇಲೆ ಮಹಿಳಾ ದಿನಾಚರಣೆಯಲ್ಲಿ ಮಾತಾಡ್ಬೇಕಲ್ಲ, ಚೆನ್ನಾಗ್ ಗೊತ್ತು. ಎಲ್ಲ ಓದ್ಕೊಂಡ್ಬಿಟ್ಟಾಳೆ. ನಾನ್ ನೋಡು ಆ ತೇನ್ ಸಿಂಗ್ ಪಾಠವ ಓದ್ತಿದ್ದಾಗ, ಅಮ್ಮ ಆ ಪಾಟಿ ಎತ್ತರದ ಏರ್ಬಿಟ್ನಲ್ಲ ಜಯಣ್ಣ, ನಾವು ಯಾಕೆ ಏರ್ಬಾರ್ದು ಹಿಮಾಲಯವ ಅಂತ.
ಹಿಮಾಲಯ ಅಂತಂದ್ರೆ ಈ ಪಿಕ್ಚರ್ಗಳನ್ನೆಲ್ಲ ನೋಡ್ತಿದ್ವಲ್ಲ, ಈ ರಾಜ್ಕುಮಾರ್ ಅಣ್ಣ ಅದ್ಯಾವ್ದಪ್ಪ ಪ್ರೇಮದ ಕಾಣಕೆಲಿ ಸ್ಕೇಟಿಂಗ್ ಅದು ನಾವು ಕಾಲ್ಗೆ ಹಾಕೊಂಡು ಹೊಡಿತಾ ಇದ್ರಿ ಸ್ಕೇಟಿಂಗ ಬಹು ಚೆನ್ನಾಗಿರ್ತದೆ ಅಂತ ಅನ್ಕೊಂಡು ನಾನು ಅನ್ಕೊಂಡಿದ್ದಿ. ಅದು ನೋಡಕ್ಕಷ್ಟೇ ಚಂದ ಚಂದ್ರಣ್ಣ, ಏನಾರು ತಿರ್ಗಿಸ್ಕೊಂಡ್ ಬಿದ್ದು ಕಲ್ಲೇಟ್ಗಿಂತ ಜೋರಾಗಿ ಏಟ್ ಬಿಡ್ತದಂತೆ ಮಂಜು. ಆ ಮಂಜೊಳಕ್ಕೆ ಏನಾರ ನಮ್ಮ ದೇಹ ಊಟೋಗ್ಬಿಟ್ರೆ ಮುಗಿದೋಯ್ತು ಕಣ ಕತೆ, ಯಾರಿಗೂ ಸಿಕ್ಕದಿಲ್ಲ. ಈ ಪರ್ವತಗಳಿಗೆ ಯಾಕೊಂದ್ ದಿನ ಮಾಡೋರು ಹೇಳಿ ನೋಡಮ್ಮ. ಅದ್ ಯಾಕಪ್ಪ ನೀನ್ ಹೇಳು, ನಾನ್ ಕೇಳಿದ್ದು. ಅಲ್ಲ ನೋಡು, ನಾನು ಮೊದ್ಲೇ ಹೇಳಿನಿ ನಿನಗೆ, ನಮಗ್ ಗೊತ್ತಿಲ್ಲ ಮೇಷ್ಟ್ರಗಳ ತರ ಪರೀಕ್ಷೆ ಮಾಡಬೇಡ ಅಂತ. ಗೊತ್ತಿಲ್ಲ ಹೇಳು, ನೀ ಹೇಳು ಕಮಲಕ್ಕ. ನನ್ಗೂ ಗೊತ್ತಿಲ್ಲ ಕಣಣ್ಣ. ಅವ್ವ ಈಗ ಈ ಬೆಟ್ಟದ ಬುಡದಾಗೆ ಇದ್ರೆ ಬೋಸ್ ಅಂದ ಅಂತಾರೆ, ಯಾಕೆ ಹೇಳು? ತಣ್ಣಗಿರ್ತದೆ. ಯಾಕೆ ತಣ್ಣಗಿರ್ತೈತೆ? ಆ ಗಾಳಿ ಎಲ್ಲ ಬೀಸ್ತದೆ, ಮರ ಗಿಡಗಳು ತಡಿತಲ್ವೇನಪ್ಪ ಗಾಳಿಯ. ಹಿಂದೆಲ್ಲ ನಾವು ಓದಿರೋದೇನ ಪುಸ್ತಕದಾಗೆ, ಈ ಮಳೆ ಮಾರುತಗಳನ್ನ ಪರ್ವತಗಳು ತಡೆದು ಮೋಡ್ಗಳನ್ನೆಲ್ಲ ಹಿಡ್ಕೊಂಡ್ ನಿಲ್ಸಿ ಇಲ್ಲೇ ಹೋಯ್ರಿ ಅಂತ ಹೇಳ್ತತೆ ಅಂತಲ್ವಾ. ಅಂದ್ರೆ ಒಂದು ಪರ್ವತ ಇದ್ರೆ ಪರಿಸರ ಸಂದಾಗಿರ್ತದೆ, ಚೆನ್ನಾಗಿರ್ತದೆ. ಅಲ್ಲಕ್ಕಪ್ಪ ನೋಡಪ್ಪ, ಚಾಮುಂಡಿ ಬೆಟ್ಟ ಇಲ್ವಾ ಮೈಸೂರ್ ಪಕ್ಕ, ಈ ಚಾಮುಂಡಿ ಬೆಟ್ಟದಾಗೆಲ್ಲ ಪೂರ್ತಿ ಮರ ಗಿಡ ಎಲ್ಲ ಬೆಳೆದ್ಬಿಟ್ಟವೆ. ಅದ್ರೊಳಗಡೆ ಚಿರತೆ ಅನ್ನೋದು ಅಂದ್ಕೊಂಡು ಒಂಟ್ಕಿಂಟ್ ಹೋಗ್ಬಿಟ್ಟ ಈ ಒಬ್ನಿಯೇ. ನಾನ್ಯಾಕೆ ಹೋಗುನ, ಹೋಗೋದಾರ ನಿನ್ನೂ ಕರ್ಕ ಹೋಗ್ತೀನಿ. ನೀನು ಬೆಟ್ಟ ಹತ್ತುವಾಗ್ಲೂ ಅಷ್ಟೇ, ನಿನ್ನ ಮುಂದಕ್ ಬಿಟ್ಬಿಟ್ಟು ಇಂದ್ಕೆ ಹತ್ತದ್ ನಾನು. ಅಣ್ಣ ಚಿರತೆ ಹಿಂದೆಯಿಂದ ಬಂದತ್ತು ಇಲ್ಲ ಮುಂದಿಂದಲೇ ಬತ್ತತೆ. ಅಲ್ಲ, ಅದು ಹಿಂದ್ಲಿಂದಾರ ಬರ್ಲಿ ಮುಂದ್ಲಿಂದಾರ ಬರ್ಲಿ ಹಿಡಿಯೋದು ಫಸ್ಟ್ ನಮ್ ಜಯಣ್ಣಿಯೇ. ದಪ್ಪಾಗಿ ದುಡ್ಮಾಗ ಅವನೇ ಗಬಕ್ಕನ ಹತ್ಕೊಂಡ್ಬಿಡ್ತದೆ. ನಾವ್ ಹೆಂಗಾರು ಪಟ್ಟನ ಪಣ್ಣ ಹಾರ್ಬಿಡ್ಬೋದು. ನೀನು ಯಾಕೆ ಸಿಗಾಕತಿ ಹೇಳಪ್ಪ, ನೀ ಸುಮ್ಕಿರಕಿಲ್ಲ. ಯಾಕ ಆಡಾಡ್ಕೊಂಡು ಮಾತಾಡ್ಕೊಂಡೆ ಬತ್ತೀಯ. ಇವ್ನ ಯಾರೋ ಚಂದಾಗವನೇ ನಿನ್ನೆ ಬಂದ್ ಹಿಡ್ಕ. ಅಯ್ಯೋ ಆಡು ಪಾಡು ಅಂತಿದ್ದಂಗೆ ನೆಪ್ಪಾಯ್ತು ಬಿಡು. ನೀನು ಹಾಡು ಹೇಳೋರ್ನ ಹಿಡಿಯೋದಿಲ್ಲ. ಅದು ಯಾವ್ದೋ ಒಂದ್ ಪಿಕ್ಚರ್ನಾಗೆ ಅದ್ಯಾವ್ದೋ ಆಯ್ತಲ್ಲಪ್ಪ, ಮಧ್ಯರಾತ್ರಿಲಿ ಭಯವಾದ್ರೆ ಪದ ಆಡು ಅಂತ ಆಯ್ತಾ. ಅದ್ಯಾವ್ದೋ ಪಿಕ್ಚರ್ ಕವ ನೋಡ್ದೆ, ಅವು ನೆಪ್ಪಾಯ್ತು ನೋಡು. ಶ್ರೀರಾಮಚಂದ್ರ ಆ ಪಿಕ್ಚರ್ ಅಲ್ಲಿ ಆಯ್ತಾ, ಅದು ದೆವ್ವ ಗಿವ್ವ ಅಂತಾರಲ್ಲಪ್ಪ, ಆತ್ಮ ಗೀತ್ಮ, ಮಧ್ಯರಾತ್ರಿಯಲ್ಲಿ ಭಯವಾದ್ರೆ ಪದ ಆಡು ಅಂತಂತೆ. ಚಿರತೆಯಲ್ಲಿ ಸಿನಿಮಾಯಲ್ಲಿ ದೆವ್ವಲ್ಲಿ ಏನಕ್ಕೇನೋ ಈಗ ನಾನು ಹೇಳೋದ ವಸಿ ನಿಧಾನವಾಗಿ ಕೇಳು. ಪರ್ವತದ ಹೇಳು ಏನಾದ್ರು ಪರ್ವತದಕ್ಕಪ್ಪ. ಈಗ ಮಾದಪ್ಪನ ಬೆಟ್ಟಕ್ಕೆ ಹೋಗಲ್ವಾ ಜನ, ಅವಾಗ ಹತ್ಕೊಂಡು ಹೋಯ್ತಾ ಇದ್ರು ಕಪ್ಪ, ದೊಣ್ಣೆ ಹಿಡ್ಕೊಂಡು ಕೈಲಿ ಬೆತ್ತವ. ಆಮೇಲೆ ಉಗ ಅನ್ಕೊಂಡು ಹೇಳ್ಕೊಂಡ್ ಹೋಯ್ತಿರಲ್ಲ. ಯಾಕೆ ಹೇಳು ನೀನು? ಅಂದ್ರ ಈ ಬೆಟ್ಟದ್ದು ನನ್ಗೆ ಇನ್ನೂ ಒಂದ್ ಗೊತ್ತೈತೆ, ಆಮೇಲೆ ಕೇಳ್ತೀನಿ. ಅಂದ್ರೆ ಅತ್ತ ಆಯಾಸ ಗೊತ್ತಾಗಕ್ಕಿಲ್ಲ. ಆಮೇಲೆ ಪ್ರಾಣಿಗಳಿರ್ತಾವಲ್ಲಪ್ಪ, ಯಾರೋ ಸದ್ದು ಮಾಡ್ಕೊಂಡ್ ಬರ್ತಾವ್ರೆ, ಅದಕ್ಕೆ ನಾವು ದೂರ ಹೊಟ್ಟೋಗ್ಬೇಕು ಅನ್ಕೊಂಡು ಹೊಟ್ಟೈತವೆ. ಅದಕ್ಕೆ ಪದ ಆಡೋದು. ಈ ಬೆಟ್ಟ ಹತ್ತುವಾಗ ಯಾರ ಫಾರಿನ್ ನೋರ್ಕವ ಅವರು ಹುಸ್ ಹುಸ್ ಹಶ್ ಅನ್ಕೊಂಡು ಬೈಕೊಂಡ್ ಹತ್ತಾ ಇದ್ರಂತೆ. ಯಾಕ ಪಕ್ಕದಾಗೆ ಒಂದ್ ಅಜ್ಜಿ 80 ವರ್ಷದ್ದು, ಯವ್ವ ಕಾಪಾಡಪ್ಪ ಅನ್ಕೊಂಡು ಪಟ 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 ಅಂತ ಹೊತ್ಕೊ ಹೋಯ್ತಿತ್ತಂತೆ. ಇವ್ರಿಗೆ ಆಶ್ಚರ್ಯ, ಇದೇನಿದು ಅಜ್ಜಿ ಹಿಂಗತ್ತಾದೆ, ನಾವು ಒಳ್ಳೆ ಅರೆದಾಗಿದ್ದೀವಿ, ನಮ್ ಕೈಲೇ ಹತ್ತ ಕಾಯ್ತಾ ಇಲ್ವಲ್ಲ ಅಂತ ಆ ಅಜ್ಜಿನ ನಿಲ್ಲಿಸ್ಬಿಟ್ಟು ಕೇಳಿದ್ರಂತೆ. ಅವಾಗ ಅಜ್ಜಿ ಹೇಳ್ತಂತೆ, ನೋಡಿ ನೀವು ಉಸೋ ಅನ್ಕೊಂಡ್ ಹತ್ತೀರಿ, ಬೆಟ್ಟ ದೂರ ಆಯ್ತದೆ, ನಾನು ಯವ್ವ ಕಾಪಾಡವ ಅಂತೀನಿ, ಬೆಟ್ಟ ಕಾಲ್ಬುಡಕ್ಕೆ ಬಂದ್ಬಿಡ್ತದೆ. ನೋಡಪ್ಪ ಪ್ರೀತಿಯಿಂದ ಹತ್ಬೇಕಪ್ಪ. ಭಕ್ತಿ ಮುಖ್ಯ. ಅದಕ್ಕೆ ಭಕ್ತಿಯಿಂದ ಈ ತಿರುಪತಿ ತಿಮ್ಮಪ್ಪನ ಬೆಟ್ಟವ ಏರ್ತಿದ್ರಂತೆ. ಆವಾಗ ಎಲ್ರೂ ಹತ್ತವ್ರುವೆ ಗೋವಿಂದೋ 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 ಅಂತ ಅನ್ಕೊಂಡು ಹತ್ತಿದ್ರಂತೆ. ಅಲ್ಲಿ ಗಂಡ ಹೆಂಡ್ತಿರಿಬ್ರು ಹತ್ತಾ ಇರ್ಬೇಕಾದ್ರೆ ಇವಮ್ಮ ಏನು ಅಂತಿರ್ಲಿಲ್ಲ. ಎಲ್ಲರೂ ಗೋವಿಂದೋ ಗೋವಿಂದ್ರ ನಂದು ಅದೆಯಾ ಅಂತ ಹೇಳ್ತಿದ್ರಂತೆ. ಅದ್ ಯಾಕ ಇವ ಹಿಂಗಂದಳು ಅಂತಂದ್ರೆ, ಅಲ್ಲ ಕನ್ಸ್ವಾಮಿ, ನನ್ ಗಂಡನ ಹೆಸ್ರ ನಾನು ಹೆಂಗ ಹೇಳಿ ಅಂತ, ಗಂಡನ ಹೆಸ್ರು ಗೋವಿಂದ ಅಂತ, ಅದಕ್ಕೆ ನಂದು ಅದಯ ಅಂತ ಅನ್ಕೊಂಡು ಹತ್ತಿದ್ಲಂತೆ. ಹಬ್ಬ ಹಿಂದಿನ ಕಾಲದಾಗೆಲ್ಲ ಬೆಟ್ಟದ ಮ್ಯಾಕೆ ದ್ಯಾವ್ರ ಮಡಗೋರು ಇದೇ ಕಾರಣಕ್ಕೆ. ಭಕ್ತಿ ಇರ್ಲಿ, ಭಕ್ತಿ ಪೂರ್ವಕವಾಗಿ ಹತ್ತಿದ್ರೆ ಜನಕ್ಕೂ ಏನೋ ಒಂದ್ ಖುಷಿ ಸಿಕ್ತದೆ ಅಲ್ವಪ್ಪ. ಈಗ ಯಾವ್ದೇ ಬೆಟ್ಟ ಇರ್ಲಿ ಕಣಣ್ಣ, ಒಂದ್ ಕಿತ ಹತ್ತಿದ್ರೆ
ಮನ್ಸ ಆರೋಗ್ಯಗವನೆ ಅಂತ. ಹ್ಮ್ ಕಾಲು ಕೈ ನೆಟ್ಗಿರ್ತಾವು, ಉಸಿರಾಡಕ್ಕೆ ಶಕ್ತಿ ಇರ್ತೈತೆ, ಹ್ಞೂಕಪ್ಪ. ಹೃದಯ ಚೆನ್ನಾಗಿ ಕೆಲಸ ಮಾಡ್ತೈತೆ, ಹ್ಮ್ ಆ ಶ್ವಾಸಕೋಶ ಚೆನ್ನಾಗಿರ್ತೈತೆ, ದೇಹ ಪೂರ್ತಿ ಚಂದಾಗಿದ್ರಷ್ಟೇ ಬೆಟ್ಟ ಹತ್ತಕ್ಕ. ಹ್ಞೂಕಪ್ಪ. ಈಗ ಚಾಮುಂಡಿ ಬೆಟ್ಟವ ನಾವು ತುಂಬಾ ಸಲ ಹತ್ಬಿಟ್ಟಿವಿ. ಇಲ್ಲಿ ಪಿರಿಯಾಪಟ್ಟಣದ ಹತ್ರ ಬೆಟ್ಟದಪುರ ಅಂತದಲ್ಲಪ್ಪ, ಅಲ್ಲೊಂದು ಕಡ್ದಾದ ಬೆಟ್ಟ ಅದೆ, ಶಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ. ಅದು ಹತ್ತಿದೀನಿ ಏಳು ನಾನು, ಅದು ಹತ್ತಿದೀನಿ ಏಳು. ನೀ ಏನ್ ಹತ್ತಿಲ್ವಪ್ಪ? ಹಿಮಾಲಯ ಒಂದು ಹತ್ತಿಲ್ಲ. ಹೋಗ್ಬಿಡತ್ತಾಗ ಅದನ್ನು ಹತ್ ಬಿಡು. ಈಗ ಹೋಯ್ತಾ ಇರ್ತಾರಲ್ಲ ಅದೇನೋ ಸಿಟಿನಾಗೆ ಅದ್ ಪ್ಯಾಕೇಜು ಅಂತಾರಲ್ಲಪ್ಪ, ಅಲ್ಲಿ ಹೋಗಕ್ಕೆ ತರಬೇತಿ ಕೊಡ್ತಾರಂತೆ. ಸುಮ್ನೆ ಹೋಗಿ ಹತ್ತಕ್ ಆಗಕ್ಕಿಲ್ಲ. ನಾನು ನಿಮ್ಮಿಬ್ರು ಬಿಟ್ಟೋಗೋದಿಲ್ಲ. ಯಾಕ? ಎಲ್ಲೇ ಹೋದ್ರು 3 ಜನ ಒಟ್ಟಿಗೆ ಹೋಗೊಂಡ್ ಸುಮ್ಕಿರು. ಹೋದ್ರತ್ತ 3 ಜನ ಒಟ್ಟಿಗೆ ಬಿಟ್ಟಾಗಮ್ಮು ಅಂತ. ಬಿಡಪ್ಪ, ನೀನು ಬಾಳ ಪ್ರೀತಿ ಇಟ್ಕೊಂಡಿದ್ದ ನಮ್ ಬಗ್ಗೆ. ಈಗ ನೋಡು ಜಯಣ್ಣ, ಇಲ್ಲಿ ಚಾಮುಂಡಿ ಬೆಟ್ಟದಾಗೆ ಮಾಮೂಲಿ ಚಿರ್ತಿರ್ತವೆ, ಅಲ್ಲಿ ಹಿಮ ಚಿರತೆ ಇರ್ತದಂತ, ಕರಡಿಕಾಯ ಕರಡಿ ಅದು ಇದ್ದದಂತ ಕಣ. ಇರ್ಲಿ ಬಿಡ. ಅದೇನೋ ಬೆಳ್ಳಗಿರ್ತಾವ, ಏನೋ ಹೇಳ್ತಾರದಕ್ಕೆ ಹಿಮದಲ್ಲಿರೋಂಥವು. ಇಲ್ಲೇನೋ ಹೇಳ್ದಲ್ಲ, ಆಡಪಾಡ ಆಡಿದ್ರು ಬರೋದಿಲ್ಲ ಅಂತ, ಅಲ್ಲೊಂದ್ ಪ್ರಯೋಗ ಮಾಡುವ ಅಂತ ನಿನ್ ಮೇಲೆ. ಅದೇನಾರು ಬಂದ್ ಹಿಡ್ಕೊಂಡದ ನಿನ್ನ? ಅಲ್ಲ, ನನಗನ್ಸೋದೇನು ಅಂತಂದ್ರೆ, ಈಗ ಪದ ಆಡಿದ್ರೆ ಬರೋದಿಲ್ಲ ಅನ್ಕೊಂಡು ಸರಿ ಆಯ್ತಾ. ಅದು ಇಲ್ಲಿದಲ್ವೇನಣ್ಣ, ಇಲ್ಲಿ ಚಿರತೆ ಆಗಿರೋದ್ರಿಂದ ಇಲ್ಲಿ ಪದ ಗೊತ್ತಿರ್ತದೆ. ಅಂದ್ರೆ ಅಲ್ಲಿ ಪದವೇ ಆಡ್ಬೇಕು. ಯಾವ ಚಿರತೆ ಆದ್ರೂ ಬರಲ್ಲ, ಅವ್ನ ಅಷ್ಟ್ ಚೆನ್ನಾಗಿ ಆಡ್ತಾ ಇರ್ತಾನೆ, ಎದ್ರಕೊಂಡು ಓಡೋಯ್ತವೆ. ಇದೇನು ಅಂತ ನೋಡಪ್ಪ, ಏನಾದ್ರೂ ಚಿರತೆಗೆ ಕಿಮಿ ಏನಾದ್ರು ಕೇಳಿಸ್ನಿಲ್ಲ ಅಂತಂದ್ರೆ ನೀ ಆಡು ಬಿಡು, ಬಂದತ್ತಾಗ ಆತ್ ಕತ್ತಿರ್ತದ ಸುಮ್ಮತ್ತಾಗ ಅಲ್ವಪ್ಪ. ಹಿಮ ಕಿವಿ ಮುಚ್ಕೊಂಡಿರ್ತೈತೆ ಅಂತ. ಅದಕ್ಕೆ ಈಗ ನೋಡಪ್ಪ, ನಾನು ಬೆಟ್ಟನ ಹತ್ತಿವ್ನಿ ಸುಮಾರು ಸರಿ. ನಮ್ಮ ಅಕ್ಕಪಕ್ಕ ಕುಂತಿ ಬೆಟ್ಟ ಇಲ್ವಪ್ಪ, ಅದನ್ನ ಹತ್ತಿಲ್ವಾ? ಆಯ್ತಾ, ಕನಕಗಿರಿ ಹತ್ತಿಲ್ವಪ್ಪ, ಮಾದಪ್ಪನ ಬೆಟ್ಟವ ನಾನು ಅರ್ಧ ದಾರಿ ಹತ್ಬಿಟ್ಟಿನಿ. ಓದ್ಕಿತ ನಂದಿ ಬೆಟ್ಟನು ಹತ್ ಬರ್ನಿಲ್ವೇ? ನಾನು ಇಲ್ಲ, ನಾನ್ ಬರ್ಲಿಲ್ಲ ಬಿಡು. ಚೆನ್ನಾಗಿ ಹಿಂದ್ಗಡೆಯಿಂದ ಬಂದಾನೆ. ಗೊತ್ತಾಗಿಲ್ಲ, ಆಡ್ಕೊಂಡ್ ಬಂದಲ್ಲ, ಗೊತ್ತಾಗಿಲ್ಲ ಯಾವ ಬೆಟ್ಟ ಅನ್ನೋದೇ ಗೊತ್ತಿಲ್ಲ ನೋಡಪ್ಪ. ಈ ಬೆಟ್ಟ ಒಂದೇ ತರ ಕಂಡ್ಬಿಟ್ಟು ನನಗೆ ಅದು ಯಾವ್ಯಾವ್ದು ಅಂತ ನೆನಪಕ್ಕೆ ಗೊತ್ತಿಲ್ಲ. ಆಮೇಲೆ ಮಹಾತ್ಮ ಗಾಂಧೀಜಿ ಅವ್ರು ಇದ್ದಿರೋದೆಲ್ಲ ತೋರಿಸಿ, ಆಮೇಲೆ ಅದೆಂಥದ್ದು ಮ್ಯಾಲಿಂದ ಕೆಳಗ್ ಬಿಡೋದು ಡ್ರಾಪ್, ಅದನ್ನೆಲ್ಲ ನೋಡಿ ಭಯ ಪಟ್ಕೊಂಡೆಲ್ಲ ಬರ್ನಿಲ್ವೇ? ಕಪ್ಪ ಬಗ್ ನೋಡ್ನೇ ಇಲ್ಲ ನಾನು. ಹಿಂದೆ ಕಡಿತಿದ್ಯತ್ತಾಗೆ ನೀನ್ ಅದೇನಾತಾಗೆ ನೀನ್ ದೇವ ಬಿದ್ದೋಗಂಗ ನೋಡ್ತಿದ್ಯಲ್ಲ. ಅದ ನೋಡ್ಬೇಕಲ್ವಪ್ಪ, ಹೋಗದೆ ನೋಡಕ್ಕೆ. ಆಮೇಲೆ ಇನ್ನೊಂದ್ ಕಿತ ಹೋಗಕ್ಕಾಯ್ತದೆ. ಈಗ ನಾನು ಅಲ್ಲಿಗೆ ಬಂದಿದ್ದೆ ಅಂದ್ರೆ ಬೆಟ್ಟ ಹತ್ಬಿಟ್ಟು ಆಮೇಲೆ ಮಂಡ್ಯ ತವಕ್ ಹೋಗುಮ, ಮತ್ತೆ 3 ದಿವ್ಸನೂ ಇರುಮ ಅಂತ ತೀರ್ಮಾನ ಮಾಡಿವಲ್ಲ. ಹೋಗಮ್ಮ ಬಿಡಪ್ಪ. ಮತ್ತೆ ಅಲ್ಲಪ್ಪ, ಪ್ಲಾನ್ ಮಾಡ್ಕೋಬೇಕಲ್ವಾ ಅದಕ್ಕ. ನಮ್ ಕನ್ನಡದ ಹಬ್ಬ ಅಲ್ವಪ್ಪ ಅದು, ಅದಕ್ಕೆ ನಾವೇ ಹೋಗ್ನಿಲ್ಲ ಅಂತಂದ್ರೆ ಏನ್ ಬೇರೆಯವ್ರು ಬಂದಾರ? ಸರಿ, ನಾವು ಈ ಕಡೆಯಿಂದ ಹೋಗೋದಲ್ವೇ. ಈ ಸರಿ ಒಂದ್ ಪ್ಲಾನ ಮಾಡಿದೀನಿ ನಾನು. ಏನಪ್ಪ? ಕುದುರೆ ಮೇಲೆ ಹೊಂಟೋದ್ರೆ ಹೆಂಗೆ? ಓಹೋ ಬಿಡು ರಾಜ, ನೀನು ರಾಜ. ನೋಡ್ತಾರ ನಿನ್ನೆ ಎಲ್ಲಾರು, ಇವನ್ ಯಾರಪ್ಪ ಹಿಮ ಕುದುರೆ ಮೇಲೆ ಬಂದಾರೆ? ಮೈಸೂರು ದಸರಾದಾಗೆ ಕುದುರೆ ಮೇಲೆ ಬರೋದಿಲ್ವನಣ್ಣ? ಈಗ ನೋಡಪ್ಪ, ಆಮೇಲೆ ಮೈಸೂರಲ್ಲಿ ಏನೋ ಅಂತಾರಲ್ಲ, ಹಂಗೆ ನಾನು ನೀನು ಕಮಲಕ್ಕ ಹೋಗ್ಬಿಟ್ರೆ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಇರೋರೆಲ್ಲ ನಮ್ನೆ ನೋಡ್ತಾರೆ. ಅಂದ್ರೆ ನೀನು 3 ಕುದುರೆ ಬುಕ್ಕ ಮಾಡ್ಬೇಕಾಯ್ತೆ. ಅದಕ್ಕೆ ನೀನು ಎಲ್ಲಿ ಅಲ್ಲಿ ಮಾಳದಲ್ಲಿ ನಿಂತಿರ್ತಾವಲ್ಲ ಆ ಕುದುರೆಗಳ ತಂದೆಯ ಅಥವಾ ರೇಸ್ ಕೋರ್ಸ್ ತಂದೆಯಪ್ಪ? ಯಾವ್ದೋ ಕುದುರೆ ಹತ್ಬಿಟ್ಟು ಅದ್ಗಿಲ್ದಂಗ್ ಓಡೋಗಿ ನಾವು ಬಿದ್ದು ಮುಖಾಮುಖಿ ಹೊಡ್ಕೋಬೇಕು. ಇವನ್ ಮಾತಾ ಕೇಳ್ಬಿಟ್ರೆ ನಾವು ಕಾಲು ಕೈಯ ನಗ್ಗಿಸ್ಕೋಬೇಕಾಯ್ತೆ. ಮದುವೆ ಪ್ರೊಸೆಸ್ ಅನ್ನಿ ಕರ್ಕೊ ಹೋಗುದಿಲ್ವ? ಅಂದ್ರೆ ಹಿಡ್ಕೊಂಡು ಹೋಯ್ತಾರಲ್ಲ ಆ ಕುದುರೆಯಪ್ಪ, ಬೇರೆಯವರು ಓಡಿಸ್ಕೊಂಡು ಹೋಗೋದಲ್ಲ, ಟಕ 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 ಅಂತ. ಅದು ರೇಸ್ ಕುದುರೆ ಅವನೆಲ್ಲಿ ಕೊಟ್ಟಾರು ನಂಗೆ ನಿಂಗೆ? ಇಂತ ಕುದುರೆ ಸಾಕು ನೋಡು, ಹೋಗಿ ಟ್ರೈ ಮಾಡು, ಕೊಟ್ರು ಕೊಡ್ಬೋದು ನಿನಗೆ. ಇಲ್ಲ ಕುದುರೆ ಸಿಕ್ನಿಲ್ಲ ಅಂತ ಇಟ್ಕೋ, ಟಾಂಗ ಇರೋದಿಲ್ವೇ ಮೈಸೂರ್ದು, ಅದನ್ನೇ ತಕ ಹೋಗು ನಡಿ. ಅಲ್ಲಕ್ಕಪ್ಪೋಯ್, ಸುಮಾರು ವರ್ಷದಿಂದ ಮೈಸೂರಿನಲ್ಲಿ ನಡೆದಾಗ ಈ ಸಾಹಿತಿಗಳನ್ನ ಟಾಂಗಾದಲ್ಲೇ ಕರ್ಕೊಂಬಂದ್ರು ಆ ಏದಿಕೆಗೆ. ನಾವೆಲ್ಲ ಹೋಗಿರ್ನಿಲ್ವಪ್ಪ. ಈಗ ನೀನ್ ಕುದುರೆ ಮೇಲೆ ಹೋಗ್ಬೇಕು ಅಂತ ಏನಾದ್ರು ತೀರ್ಮಾನ ಮಾಡ್ಬಿಟ್ಟಿದ್ರೆ ಕೂಲಿಂಗ್ ಗ್ಲಾಸ್ ನಾ ಕೊಡಿಸ್ದನ್, ತುರಾಯಿ ಕೊಡಿಸ್ತೀನಿ ಆಯ್ತಾ, ಮೈಸೂರು ಪೇಟ ಅದೆಲ್ಲ ನಾನು ನಿನಗೆ ಪಾನ್ಸರ ಮಾಡ್ಬಿಡ್ತೀನಿ. ಹಾಕೊಂಡು ನೀನು ಜುಮ್ ಅಂತ ಹೋಗ್ಬಿಡು ಜಯಣ್ಣ. ಯಾರೋ ಕುದುರೆ ಮೇಲೆ ಕಾಯಿಸಿರೋರು ಒಂದ್ ಕುದುರೆ ತಕೊಂಡ್ರಂತೆ ಇಲ್ವಾ?
ಅದು 10 ಹೆಜ್ಜೆ ನಡೆಯೋದಂತೆ ನಿಂತ್ಕೊಳ್ಳೋದಂತೆ. ಯಾಕಪ್ಪ? ಅದು ಅವನಿಗೂ ಆಶ್ಚರ್ಯ ಆಗ್ಬಿಟ್ಟು ಇದು ಯಾಕೆ ಹಿಂಗ್ ಮಾಡ್ತದೆ ಅಂತ ಕೇಳಿದ್ದಕ್ಕೆ, ಇದು ಮದುವೆ ಪ್ರೊಸೆಷನ್ ಅಲ್ಲಿ ಸ್ವಾಮಿ ಹೋಯ್ತಾ ಇದ್ದಿದ್ದು, ಅಲ್ಲಿ ನಿರಂತರವಾಗಿ ಹೋಗುದಿಲ್ವಲ್ಲವ, ಶಬ್ದ ಮಾಡಿದ್ರೆ ಮುಂಕೋಯ್ತದೆ ಅಂತ ಕುದುರೆ ಏನಾದ್ರು ತಂದ್ಬಿಟ್ರೆ ಕಷ್ಟ ಆಗ್ತದೆ. ಕುದುರೆ ಅಂತಿದ್ದಂಗೆ ಹೆಜ್ಜೆಗೆ ನಿಂತು ಹೋಗೋ ಹೊತ್ತಿಗೆ ಸಮ್ಮೇಳನ ಒಂದು ಮುಗ್ದೋಗಿರ್ತದೆ. ಕತೆ ನೆನಪಾಯ್ತಕ್ಕಪ್ಪ ನನಗೆ. ಯಾರೋ ಹಿರಿಯವ್ರು ಹೇಳಿದ್ದು, ಕುದುರೆ ಅಂತಿದ್ದಂಗಿಯೇ ಒಬ್ಬ ರಾಜ ಇದ್ನಂತೆ. ಅವ ಕುದುರೆ ಎಲ್ಲ ಅದಲ್ಲಿ ಸುಮಾರು ಬೇರೆ ಬೇರೆ ದೇಶದ ಕುದುರೆ ಎಲ್ಲ ಇತ್ತಂತೆ ಕಪ್ಪ. ಆಮೇಲೆ ಒಂದು ಕುದುರೆ ತುಂಬಾ ಚೆನ್ನಾಗಿತ್ತಂತೆ. ಏನು ನೋಡ್ತಾನಂತೆ, ಅದೊಂದು ಸ್ವಲ್ಪ ಎಲ್ಲೋ ಐಬು ಕುಂಟ್ತಾ ಇತ್ತಂತೆ ಅದು. ಆಮೇಲೆ ರಾಜನಿಗೆ ಬಹಳ ಬೇಜಾರಾಗ್ಬಿಡ್ತು. ಏನಪ್ಪ ಇಂಥ ಸುಂದರವಾದ ಕುದುರೆ ಈ ಥರ ಕುಂಟದಾದಲ್ಲ, ಯಾಕೆ ಅಂತ. ಆಮೇಲೆ ಅಲ್ಲಿ ರಾಜಗುರುಗಳೆಲ್ಲ ಕರೆಸ್ಬಿಟ್ಟು, ವೈದ್ಯರನ್ನೆಲ್ಲ ಕರೆಸ್ಬಿಟ್ಟು, ಏನಾಗಿದ್ದದು ಈ ಕುದುರೆಗೆ, ಕಾಯಿಲೆ ಗೀಲಿಯ ಏನು ಹೊಸಿ ಪರೀಕ್ಷೆ ಮಾಡಿ ಅಂತ ರಾಜ ಕೇಳಿದ್ನಂತೆ. ಆವಾಗ ಇಲ್ಲ ಈ ಕುದುರೆ ಆರೋಗ್ಯವಾಗಿದೆ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಸುಮಾರು ಜನ ಹೇಳ್ಬಿಟ್ಟು ಹೋದ್ರಂತೆ. ಅಲ್ಲಿ ಒಬ್ಬ ಬೌದ್ಧ ಬಿಕ್ಕು ಬತ್ತಿದ್ನಂತೆ ಕಪ್ಪ. ಅವನು ರಾಜನ ಕಣ್ಣಿಗೆ ಬಿದ್ದ. ಬಿಕ್ಕುಗಳು ಬಂದವ್ರೆ, ಮಾತಾಡ್ಸಮ್ಮ ಅಂತ ಹೋದ. ಹಂಗೆ ಕುದುರೆ ನೋಡಿ ಸ್ವಾಮಿ ಅನ್ಕೊಂಡು ಕರ್ಕೊಂಡು ಹೋದಂತೆ. ಆ ಬೌದ್ಧ ಬಿಕ್ಕು ನೋಡಿದಂತೆ, ಚೆನ್ನಾಗೈತೆ ಕುದುರೆ, ಏನಾಗಿದ್ದದು ಅಂತ ನೋಡ್ಬಿಟ್ಟು ಸ್ವಲ್ಪ ಹಂಗೆ ಅಬ್ಸರ್ವ್ ಮಾಡಿದ್ರಂತೆ ಕುದುರೆಯ. ಹಂಗೆ ಅವ್ನು ಚೂರು ಕುಂಟ್ತಿತ್ತಂತೆ. ಆವಾಗ ಆ ಬೌದ್ಧ ಬಿಕ್ಕು ಕೇಳದಂತೆ, ಇದು ಯಾರ ಸಾಕ್ತಿರೋದು ಈ ಕುದುರೆಯ ಅಂತ. ಆಮೇಲೆ ಇಂಥವನು ಅಂತ ಹೇಳಂತೆ. ಅವನ್ನ ನೋಡ್ಬೇಕಲ್ಲ ನಾನು ಅಂತಂದಾಗ, ಆಯ್ತು ಬನ್ನಿ ಅಂದ್ಕೊಂಡು ಕರ್ಕೊಂಡು ಹೋದ್ರಂತೆ. ಅವನು ಸಾಕ್ತಿದ್ನಲ್ಲ ಕುದುರೆಯ, ಅವನು ಕುಂಟ್ತಿದ್ನಂತೆ. ಆಯ್ತಾ, ಅವನು ಕುಂಟದನ್ನ ನೋಡ್ಕೊಂಬಿಟ್ಟು ಈ ಕುದುರೆನೂ ಕುಂಟ್ತಿತ್ತಂತೆ. ನಡೆಯೋದೇ ಹಂಗೆ ಅಂತ ನಡೆಯೋದೇ ಹಿಂಗೆ ಅಂತ ಅನ್ಕೊಂಡು, ಅದಕ್ಕೆ ಕುಂಟ್ಗಿಂಟ್ ಕುದುರೆಯ ತಂದ್ಬಿಟ್ಟೈ. ಸರಿಯಾಗಿರೋ ಕುದುರೆಯ ತಕ್ಕಂಬಪ್ಪ. ಅದಕ್ಕೆ ದೊಡ್ಡ ಕತಿಯೇ ಬ್ಯಾಡ ಬಾಬಾ. ಓ ಸರಿ ಬಿಡು, ಕೇಳಿಸ್ಕೊಂಡಿಲ್ಲ, ಕೇಳಿಸ್ಕೊಂಡಿಯಾ? ಓಲಿ ಬಿಡಪ್ಪ. ಈ ಆರ್ಕ ಹೋಗೋ ಕುದುರೆ ತಗೋಬತ್ತೀನಿ ನಿಂಗೆ. ಆರೋ ಕುದುರೆ ನೆಗಿಬೇಕು, 2 ಕಾಲ್ ಮ್ಯಾಕ್ ಎತ್ಕೊಂಡು ಅನ್ಬೇಕು ಅದು ಕುದುರೆ. ಹುಂಕಪ್ಪ ನೀನು ನೋಡು, ನಾವ್ ಕತೆಗಳು ಯಾವ್ದಾರು ಹಳೆ ಕಾಲದ ಕತ್ತಿ ಇದ್ರೆ ಕೈಲಿ ಹಿಡ್ಕೊಬಿಡು. ಆಯ್ತಾಯ್ತು ಬಿಡು, ಹಿಡ್ಕೊಳಮ್ಮ ಕತ್ತಿಯ. ಸಾಣಿ ಹಿಡಿಸ್ಕೊಂಡ್ರ ಆಯ್ತು ಕತ್ತಿಯ. ಅಜ್ಜಿ ಕತೆ ಹೇಳ್ತಿದ್ರಲ್ಲಪ್ಪ ನಮ್ಮೂರಲ್ಲಿ, ಈ ಕುದುರೆ ಈ ರಾಜ್ಯದಿಂದ ಆ ರಾಜ್ಯಕ್ಕೆ ಪಣ್ಣ ಹಾರ್ಬಿಡ್ತು ಅಂತ ಹೇಳ್ತಿದ್ರು ಅಲ್ವಾ. ಮರಾಣಿ ನೋಡಕ್ಕೆ ಆರ ಕುದುರೆ ಸಿಗುದಿಲ್ಲ, ಏನಿದ್ರು ಕುಂಟ್ ಕುದುರೆ ಸಿಗ್ತತೆ. ನಿಂತ್ಕ ಹೋಗೋ ಕುದುರೆ ಸಿಗ್ಬೋದು. ಈ ಕುದುರೆಗೆ ಅಂತಲೇ ಒಂದ್ ದಿನ ಅದಂತೆ. ಏನ ಈ ಕುದುರೆಗಳು ಎಷ್ಟ್ ಕೆಲಸ ಮಾಡ್ತವೆ ಅಂದ್ರೆ, ನಾವ್ ಆಗ್ಲೇ ಪರ್ವತ ಅಂತ ಮಾತಾಡ್ತಿರ್ನಿಲ್ವಾ, ಆ ಪರ್ವತದ ಮೇಲೆಲ್ಲ ಸರಕನ್ನ ಸಾಗ್ಸೋದಕ್ಕೆ ಈ ಕುದುರೆ ಮತ್ತೆ ಇನ್ನೊಂದು ಯಾವ್ದೋ ಪಿರಾಣಿ ಹೆಸರುಗತ್ತೆ ಅದ್ರದ್ದು ಕ್ರಾಸ್ ಮಾಡಿ ಒಂದು ತಳಿನ ಕಂಡಿಡ್ಕೊಂಡವ್ರಂತೆ. ಈ ಸೈನ್ಯದ ಎಲ್ಲಾ ವಸ್ತುಗಳನ್ನು ಸಾಗ್ಸೋದು ಅದ್ರಲ್ಲೇ ಅಂತ ಕವ. ಅಂದ್ರೆ ಕುದುರೆಗಳು ಮನಸ್ಸಿನ ಜೊತೆ ಬಹು ಚಂದಾಗಿ ಒಡನಾಡ್ತವೆ. ಆಮೇಲೆ ಮನಸ್ಸಿನ ಭಾವನೆಗಳ ಅರ್ಥ ಮಾಡ್ಕೊತಾವೆ. ಇಲ್ಲೆಲ್ಲ ಹೋಯ್ತಾರಲ್ಲಣ್ಣ, ಅದೆಲ್ಲೋ ಅಮರ್ನಾಥ್ ಅಲ್ಲೆಲ್ಲ ಹೇಳ್ತಿರೋದು ನಮ್ ಜಯಣ್ಣ. ಅದ್ರ ಮ್ಯಾಗ ಕೂರಿಸ್ಕೊಂಡು ಕರ್ಕ ಹೋಯ್ತಾರೆ ನೋಡು ಜಯಣ್ಣ. ಕುದುರೆ ನಮ್ ಮನ್ಸನ್ನ ಅರ್ಥ ಮಾಡ್ಕೊತದೆ ಸರಿ, ಕುದುರೆ ಮನ್ಸನ್ನ ನಾವ್ ಅರ್ಥ ಮಾಡ್ಕೋಬೇಕಲ್ವಪ್ಪ. ಸುಮಾರು ವಯಸ್ಸಾಗ್ಬಿಟ್ಟಿರ್ತದ ಕುದುರೆಗೆ, ದುಡಿಯೋ ಗಂಟ ದುಡಿಸ್ಕೊತಾರೆ, ತಂದು ಬೀದಿಗೆ ಬಿಟ್ಬಿಡೋದು. ಆಮೇಲೆ ಟಾಂಗನ ಪಾಪ ಅದಕ್ಕಲ್ಲಿ ಆಯ್ತಿರೋದಿಲ್ಲ. ಏನು ಒಡೆದು ಅದ್ರ ಮುಂದಕ್ಕೆ ಕಳಿಸ್ತಿರ್ತಾರೆ. ನೋವಾಗೋದಿಲ್ವಪ್ಪ ಅದಕ್ಕೂ. ಅದು ಜೀವ ಮಾಡಬಾರ್ದು ಕಪ್ಪ. ಯಾವುದೇ ಪ್ರಾಣಿ ಆಗ್ಲಿ ಅದಕ್ಕೆ ಹಿಂಸೆ ಮಾಡಬಾರ್ದು. ಪ್ರೀತಿಯಿಂದ ಸಾಕದಾರ ಸಾಕು. ಹೌದು ಕಪ್ಪ ಇಲ್ವಾ. ಆಮೇಲೆ ಅವು ಎಷ್ಟು ಒಳ್ಳೆ ಪ್ರಾಣಿಗಳು ಅಂತಂದ್ರೆ, ಹಿಂದಿನ ಕಾಲದಾಗೆಲ್ಲ ರಾಜ ಮಹಾರಾಜರುಗಳು ಒಂಟಿಯಾಗಿ ಸೈನ್ಯದಲ್ಲಿ ಹೋಗುವಾಗ ಸಿಗಾಕಬಿಟ್ರೆ ಈ ಕುದುರೆ ಹೋಗಿ ಅವ್ರನ್ನ ಕಾಪಾಡ್ಕೊಂಡ್ ಬಂದಿರೋ ನಿದರ್ಶನಗಳು. ಹೌದು, ಆ ಕುದುರೆ ಮೇಲೆ ಸುಮಾರು ಪದಗಳಿಲ್ವಪ್ಪ. ಆ ಪಿಕ್ಚರ್ ಅಲ್ಲಿ ನೋಡೋದಿಲ್ವಾ, ಅದು ಅಪಾರ ಕೀರ್ತಿ ಗಳಿಸಿ ಮೇಲೆ ಒಬ್ಬ ಕುದುರೆ ಮೇಲೆ. ಆಮೇಲೆ ಸ್ವಾಭಿಮಾನದನಲ್ಲೇ ಹಾಡು, ಅದರಲ್ಲಿ ಅವು ನಾಯಕಿ ನೋಡಕ್ಕೆ ರಾಜ್ಕುಮಾರ್ ಬರೋದಿಲ್ವಾ ಅಲ್ಲಿ.
ಆಮೇಲೆ ಈ ಚಿತ್ರದುರ್ಗದ ಕೋಟೆಲಿ ಆ ಕುದುರೆ ಕಾಲ್ ತರನೇ ಇಲ್ವೇನಣ್ಣ ಅಲ್ಲಿ ಬೆಟ್ಟದ ಮೇಲೆ ಕುದುರೆ ನಡೀತಾ ಇದ್ದಿದ್ ದಾರಿ ಅಂತ. ಹೋಗಿನ್ ನಾನು. ಅಂದ್ರೆ ಕುದುರೆ ಹತ್ತಿಸ್ಕೊಂಡ್ ಹೋಗಿದ್ರಂತೆ, ಆ ಕಾಲ್ದು ಬಂಡೆ ಮೇಲೆ ಇದ್ ಬಿದ್ಬಿಟ್ಟದೆ ಗುರ್ತು. ಆ ಗುರ್ತಿನ ಮೇಲೆ ಕಾಲ ಮಡಿಕೊಂಡ್ ಮ್ಯಾಕ್ ಹತ್ಬೇಕು, ಚೆನ್ನಾಗಿರ್ತೈತೆ. ನಾನು ಹತ್ತಿನ ಕವ. ಬಿಡಪ್ಪ, ನೀನೇನೇನ್ ಹತ್ತಿಲ್ಲ, ಎಲ್ಲ ಹತ್ಬಿಟ್ಟಿದೆ. ಹಿಮಾಲಯ ಒಂದ್ ಹತ್ಬೇಕಷ್ಟೇ. ನೋಡವ, ಹಿಮಾಲಯ ಅಂತಿದ್ದಂಗೆ ನೆಪ್ಪಾಯ್ತು ನೋಡು. ಅದೇನೋ ಜಯಣ್ಣ, ಅದೇನೋ ನಮ್ಮ ಊರ್ನಲ್ಲಿ ಇದ್ರಲ್ಲಪ್ಪ ಒಂದ್ 4 ಜನ ಸೈನಿಕರು, ಅದೇನೋ ಹಬ್ಬ ಮಾಡ್ಬೇಕು ಅಂತ ಅನ್ಕೊಂಡ್ ಅವ್ರೇನೋ ಓಡಾಡ್ಕೊಂಡಿದ್ರಲ್ಲ ನೋಡು, ಮರ್ತೋಗ್ಬಿಟ್ಟಿತ್ತು. ವಿಜಯ್ ದಿವಸ್ ಕನ್ನಡ, ಕಾರ್ಗಿಲ್ಲು. ಅದನ್ನ ಆಚರಣೆ ಮಾಡ್ತಾರೆ. ಅದು 16ನೇ ತಾರೀಕು. ಹಂಗಾಗಿ ಈ ಸೈನಿಕರು ತ್ಯಾಗ ಬಲಿದಾನ ಅದಕ್ಕೆ ಸಂಬಂಧಪಟ್ಟಂತೆ ಪಂಚಾಯತಿಯಿಂದಲೂ ಕಾರ್ಯಕ್ರಮ ಮಾಡಿಕೊಂಡವ್ರೆ. ನಾಳಿಕೆ ನಮ್ಮ ಇವ್ರ ಮಗ ಇರ್ನಿಲ್ವಾ, ಲಕ್ಷ್ಮಣಣ್ಣನ ಮಗ ಸುರೇಶ, ಅವನು 18 ವರ್ಷ ಇದ್ದಂತೆ ಕಪ್ಪ, ಯುದ್ಧದಲ್ಲಿ ಅವನು ಭಾಗವಹಿಸಿದ್ನಂತೆ. ಆಮೇಲೆ ಅಲ್ಲಿ ಒಬ್ರು ಹುತಾತ್ಮರಾದ್ರಲ್ಲಣ್ಣ, ಅದೇನೋ ಹೆಸರು ಹೇಳ್ತಾರ ಅವ್ರದ್ದು, ಸಂದೀಪ್ ಅಂತಾನ, ಕೇರಳದವರು ಯಾರೋ ಉನ್ನಿ ಕೃಷ್ಣನ್ ಅಂತಾನ ಏನೋ ಹೇಳ್ತಾರ ಕಣಣ್ಣ. ಅಲ್ಲ, ಒಟ್ನಲ್ಲಿ ಅವರು ಸೈನಿಕರು ತಕ, ಅವ್ರು ಎಲ್ಲಿ ಹುತಾತ್ಮರಾದ್ರೂ ಗೆಪ್ತಿಲ್ಲ ನಂಗೆ. ಅವರು ಒಂದು ಮಾತು ಹೇಳಿದ್ರಂತೆ, ನಾನು ಇಲ್ಲ ಮ್ಯಾಲೋಗಿ ಭಾರತದ್ದು ಧ್ವಜವ ಆರಿಸ್ತೀನಿ, ಇಲ್ಲ ನನ್ನ ಮೈ ಮೇಲೆ ಭಾರತದ ಧ್ವಜವ ಸುತ್ಕೊಂಬತ್ತೀನಿ ವಾಪಸ್. ನೋಡಪ್ಪ, ಅದಲ್ವಪ್ಪ ದೇಶ ಪ್ರೇಮ ಅನ್ನೋದು. ಅಂದ್ರೆ ಎರಡೂ ಕಡೆ ಧ್ವಜ ಇರ್ತೈತೆ ಅಂತ ನನ್ ಜೊತೆ. ಅವ್ರು ಸತ್ತೋದ್ರು, ಸೈನಿಕರು ಸತ್ತೋದಾಗ ಮೇಲ್ಗಡೆ ಧ್ವಜ ಹಾಕಂತ ತಕಬತ್ತಾರ. ಅಲ್ಲಕಪ್ಪ, ನೋಡು, ಆ ಗಡಿಲೆಲ್ಲ ಕಾಯ್ತಾರಲ್ಲ ನಮ್ ಸೈನಿಕರು, ಈ ಗಿಮ ಅವೆಲ್ಲ ಬೀಳುವಾಗ ಕಾಲೆಲ್ಲ ಕೊರಿತಾ ಇರ್ತದಂತೆ ಕವೋ. ಆದ್ರೂ ನಮ್ ದೇಶದೊಳಗೆ ಬೇರೆ ದೇಶದವ್ರು ನುಗ್ಗಬಾರ್ದು ಅಂತ ಅನ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇರ್ತಾರಂತೆ. ಆಯ್ತಾ, ಮತ್ತೆ ಅವ್ರಿಗೆ ಆರು ಅಷ್ಟು ಸರಿಯಾಗಿ ಸಿಗೋದಿಲ್ವಂತೆ ಕಣ್ಜಯ್ಯ. ಆಯ್ತಾ, ಈಗ ಸಿಗ್ತದೆ, ಆಹಾರ ಸಿಗುದಿಲ್ಲ ಅಂತಲ್ಲ, ಒಂಟಿಯಾಗಿರ್ತಾರ ನೋಡು, ಅವ್ರಿಗೆ ತಿನ್ನಕ್ ಆಗುದಿಲ್ಲ. ಪ್ರತಿದಿನ ಇಲ್ಲ ಹಿಮ ನೋಡೋದಲ್ವೇನವ, ಇನ್ನೇನು ಇರಕ್ಕಿಲ್ಲ, ಒಂದೇ ಸಮ ಕುಂತ್ಕೊಂಡ್ ನೋಡ್ಬೇಕು. ಅದೇನಾಯ್ತದೆ, ಒಂಥರ ಮನಸ್ಸಿಗೆ ಖಿನ್ನತೆ ಬಂದ್ಬಿಡ್ತದೆ. ಆದ್ರೂ ದೇಶ ದೊಡ್ಡದು ಅಂತ ಅನ್ಕೊಂಡು ಹುಟ್ಟಿಸ್ದವ್ರನ್ನ, ಹೆಂಡತಿ ಮಕ್ಕಳು ಇವನ್ನೆಲ್ಲ ಬಿಟ್ಬಿಟ್ಟು ಪಾಪ ದೇಶ ಕಾಯ್ತಾರಲ್ಲ, ಅವ್ರಿಗೊಂದ್ ದೊಡ್ಡ ಸಲಾಮ್ ಹೇಳಲೇಬೇಕಲ್ವಾ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೇಳಿದ್ರೆ, ಜೈ ಜವಾನ್ ಜೈ ಕಿಸಾನ್ ಇಲ್ವಾ. ನಡಿ, 3 ಕುದುರೆ ಹುಡ್ಕುಮ, ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯಕ್ಕೆ ಹೋಗುದಕ್ಕೆ. ನಿಂಗೆ ಯಾವ ಬಣ್ಣದ ಕುದುರೆ ಬೇಕು ಹೇಳು. ಈಗ ಬೇಡ ಕನ್ನಡ, ಬೇಡ ಅನ್ಬೇಡ. ಆಮೇಲೆ ಅದೇ ಸೌಳು ಅಂತ ಅನ್ಕೊಂಡ್ ನಮ್ ಜಯಣ್ಣ ಮರ್ತ್ಬಿಟ್ಟನು. ಈಗ ನೋಡಪ್ಪ, ಕುದುರೆ ಹುಡ್ಕಕ್ ನಾನ್ ಬತ್ತೀನಿ, ನಮ್ ಕಮಲಕ್ನು ಬತ್ತಾಳೆ. ಕಮಲಕ್ಕ ಒಂದ್ ಸಣ್ಣ ಕುದುರೆ ಹುಡ್ಕಮ್ಮ. ಆದ್ರೆ ನೀನ್ ಮಾಳದಲ್ಲಿ ಗೀಳದಲ್ಲಿ ನಿಂತಿರೋ ಕುದುರೆಯ ಏರಿಸ್ಬೇಡ ಅಣ್ಣ. ನೀನು ಸಣ್ಣ ಕುದುರೆನ ಅಷ್ಟ ಹಗುರವಾಗಿ ತಗೋಬೇಡ. ನಮ್ಮ ಅತ್ತೆ ಮಗಳು ಮದ್ವೆ ಇತ್ತ, ಗಂಡ್ ಕರ್ಕೊಂಡ್ ಬರ್ತಾ ಇದ್ರು, ಸಣ್ಣ ಕುದುರೆಲಿ ಗಂಡ ಎತ್ತಾಕ್ಬಿಡ್ತದು. ನನಗೆ ಅವಾಗಿಂದ ಭಯ. ಅಂತ ಕುದುರೆ ಬೇಡ ಕವ, ಆಯ್ತಾ. ಎತ್ತಾಕೋ ಕುದುರೆ ಬೇಡ, ಬೇಡ ಬೇಡ ಬೇಡ. ಕರ್ಕೊಂಡ್ ಹೋಗೋ ಕುದುರೆ ಅದು ಹೊತ್ತ ತೆಜ್ಜಕ್ ಬೇಕಾದ್ರೆ ನಿಂತ್ಕೊಳ್ಳಿ, ತೊಂದ್ರೆ ಇಲ್ಲ, ಆಯ್ತಾ. ಎತ್ತಾಕ್ಬಾರ್ದು ಅಷ್ಟೇ. ಈಗ 3/4 ಗಂಟೆಗೆ ಹೋಗೋದ್ನ 1.5 ಗಂಟೆ ತಕೊಳ್ಳಿ ಮಂಡ್ಯಕ್ಕೆ, ಅಲ್ವವಾ. ನಿಧಾನಕ್ಕೆ ಬೊಳ್ಳಗೆ ನಮ್ಮನ್ನ ಕರ್ಕೊಂಡು ಹೋಗ್ಲಿ. ಈಗ ನಡೆಯವ ನೀವು ಕೋಣದಿಕ್ಕೆ ಅದೇನ್ ಮಾಡಿದೈತತ್ತ ಈ ಕಡೆಗೆ. ಭಾಗವಹಿಸಿದ್ದವರು